ಟಿಕೆಟ್ ದರ ಏರಿಕೆಗೆ ಅನುಮೋದನೆ ಹಿನ್ನೆಲೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ. ಸರ್ಕಾರದಿಂದ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಅನುಮೋದನೆ ಹಿನ್ನೆಲೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ. ರಾಜ್ಯದಲ್ಲಿ ದುರಳ ಸರ್ಕಾರ ಸ್ವಹಿತಾಸಕ್ತಿಗೋಸ್ಕರ ಲೂಟಿ ಮಾಡ್ತಿದೆ. ಈ ದುರಳ ಸರ್ಕಾರ ಜನರನ್ನ ಸುಲಿಗೆ ಮಾಡಿ ಮೋಸ ಮಾಡ್ತಿದೆ. ಪೆಟ್ರೋಲ್ ಆಯ್ತು, ಹಾಲಿನ ದರ ಆಯ್ತು, ಟ್ಯಾಕ್ಸ್ ಆಯ್ತು, ಈಗ ಬಸ್ ದರ ಏರಿಕೆಗೆ ಮುಂದಾಗಿದೆ. ಸರ್ಕಾರ ಪಾಪರಾಗಿ ಹೋಗಿದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಬೇಕಿಲ್ಲ. ಪಾಪರ್ ಆಗಿಲ್ಲ ಅಂದ್ರೆ ಯಾಕೆ ಬೆಲೆ ಏರಿಕೆ ಮಾಡ್ತಿದ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಇದೀಗ ಆರ್ ಅಶೋಕ್ ಅವರು. ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ. ಕರ್ನಾಟಕದಲ್ಲಿರುವಂತ ಈ ದುರುಳ ಸರ್ಕಾರ ಅವರ ಸ್ವಹಿತಾಸಕ್ತಿಗೋಸ್ಕರ ಅವರು ಲಂಚ ಲೂಟಿ ಮಾಡೋದಕ್ಕೋಸ್ಕರ ಈಗ ಪೆಟ್ರೋಲ್ ಆಯ್ತು, ಹಾಲಿನ ದರ ಆಯ್ತು, ಟ್ಯಾಕ್ಸ್ಗಳಾಯ್ತು, ಈಗ ಬಸ್ ದರನು ಏರಿಕೆ ಮಾಡಿರುವಂತದ್ದನ್ನು ನೋಡಿದ್ಮೇಲೆ ಈ ಸರ್ಕಾರ ನಿಜಕ್ಕೂ ಪಾಪರ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಬೇರೆ ಏನು ಇಲ್ಲ. ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ರು ಪಾಪರ್ ಆಗಿದ್ದಾರೆ ಅಂತ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ಅಂತ. ಸರ್ಕಾರದಿಂದ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆಗೆ ಅನುಮೋದನೆ ಹಿನ್ನೆಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಗರಂ ಆಗಿದ್ದಾರೆ. ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಇನ್ನೇನು ಬೇಕು ಅಂತ ಕೇಳಿದ್ದಾರೆ. ಡಿಸಿಎಂ ಡಿಕೆಶಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗೇಟು ಕೊಟ್ಟಿದ್ದಾರೆ. ಯಾರೇ ವಿರೋಧಿಸಿದ್ರು ನೀರಿನ ತೆರಿಗೆ ಹೆಚ್ಚಳ ಅಂತ ಹೇಳಿದ್ರು ಡಿಕೆ ಶಿವಕುಮಾರ್. ಈ ದುರಳ ಸರ್ಕಾರ ಜನರನ್ನ ಸುಲಿಗೆ ಮಾಡ್ತಿದೆ ಅಂತ ಹೇಳಿ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ಯಾರು ಕೇಳಿದ್ರು ಫ್ರೀ ಅನ್ನೋದನ್ನ ಬಿಟ್ರೆ ಏನು ಅಭಿವೃದ್ಧಿ ಇಲ್ಲ. ಬೆಂಗಳೂರಿನ ರಸ್ತೆಗಳಲ್ಲಿ ಓಡಾಡಿದ್ರೆ ಬೆನ್ನು ನೋವು ಬರ್ತಾ ಇದೆ. ಇದನ್ನ ಯಾರು ಗಮನ ಹರಿಸ್ತಾ ಇಲ್ಲ. ರಸ್ತೆಗಳಲ್ಲಿ ಬೀಳೋದು, ಅಪಘಾತಗಳು ಹೆಚ್ಚಾಗ್ತಾ ಇದೆ. ಫಸ್ಟ್ ಇದ್ರ ಕಡೆ ಗಮನ ಕೊಡಿ. ಬಿಎಂಟಿಸಿ ಚಾಲಕರು ಸಿಟಿಯಲ್ಲಿ ಬಸ್ ಓಡಿಸಲು ಆಗ್ತಿಲ್ಲ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ. ಬಸ್ ದರ ಏರಿಕೆ ಮಾಡಿರೋದು ಸರಿಯಲ್ಲ, ಇದನ್ನ ನಾವು ವಿರೋಧಿಸ್ತೀವಿ ಅಂತ ಹೇಳಿ ಇದೀಗ ಆರ್ ಅಶೋಕ್ ಡಿಕೆ ಶಿವಕುಮಾರ್ ಅವರಿಗೆ ತಿರುಗೇಟನ್ನ ಕೊಟ್ಟಿರುವಂತದ್ದು. ಶಿವಕುಮಾರ್ ಹೇಳಿದ್ದಾರೆ, ಯಾರು ಮೀಡಿಯಾದವ್ರು ವಿರೋಧ ಮಾಡ್ಲಿ, ಜನ ವಿರೋಧ ಮಾಡ್ಲಿ, ನೀರಿನ ತೆರಿಗೆನೂ ಕೂಡ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ದುರ್ಗಳ ಸರ್ಕಾರ ಜನರನ್ನ ಸುಲಿಗೆ ಮಾಡಕ್ಕೆ ಹೊರಟಿದೆ. ಜನರನ್ನ ಸುಲಿಗೆ ಮಾಡ್ತಾ ಇದೆ, ಜನರಿಗೆ ಮೋಸ ಮಾಡ್ತಾ ಇದೆ. ಯಾರು ಕೇಳಿದ್ರು ಫ್ರೀ ಅನ್ನೋದೊಂದು ಬಿಟ್ರೆ ಇನ್ನೇನು ಕೂಡ ಅವರು ಅಭಿವೃದ್ಧಿ ಮಾಡ್ತಾ ಇಲ್ಲ. ಬೆಂಗಳೂರಿನ ರಸ್ತೆಗಳನ್ನು ನೋಡಿದ್ರೆ ಬೆನ್ನೆಲ್ಲ ನೋವು ಬಂದು ಹೋಗ್ತದೆ. ಎಲ್ಲರಿಗೂ ಬೆನ್ನು ನೋವು, ಎಲ್ಲ ಅಡ್ಮಿಟ್ ಆಗ್ಬೇಕು. ಬೀಳೋ ಅಂಥದ್ದು, ಆಕ್ಸಿಡೆಂಟ್ಗಳು, ಬಸ್ ಡ್ರೈವರ್ಗಳು ಹೇಳ್ತಾ ಇದ್ದಾರೆ, BMTC ಡ್ರೈವರ್ ಎಲ್ಲರೂ ಕೂಡ ಗಾಡಿ ಓಡ್ಸಕ್ಕೆ ಆಗಲ್ಲ, ಆ ಪರಿಸ್ಥಿತಿ ಇದೆ ಅಂತ. ಇಷ್ಟಾದ್ರೂ ಇಲ್ದೂ ಕೂಡ ಬಸ್ ದರ ಏರಿಕೆ ಮಾಡಿರೋವಂಥದ್ದು ಸರಿಯಲ್ಲ. ಇದನ್ನ ನಾವು ವಿರೋಧಿಸ್ತೀರಿ. ಬಿಜೆಪಿ ವಿರೋಧ ಮಾಡಿ ಇದನ್ನ ಹೋರಾಟನೂ ಕೂಡ, ನಮ್ಗೆ ವಿರೋಧ ಪಕ್ಷಕ್ಕಿರೋ ಅವಕಾಶ ಒಂದೇ, ಹೋರಾಟ ಮಾಡೋದು. ಆ ಹೋರಾಟನೂ ಕೂಡ ನಾವು ಮಾಡೋರಿದ್ದೀರಿ. ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ ಇದಕ್ಕೆ ಒಂದು ಹೋರಾಟವನ್ನ ಮಾಡಿ ಈ ದರ ಏರಿಕೆ ಮಾಡಿರುವಂತದ್ದು ತಪ್ಪು. ಇದರ ವಿರುದ್ಧ ಬಸ್ ದರ ಏರಿಕೆ ಜೊತೆ ಜನತೆಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಹೌದು, ರಾಜ್ಯದ ಜನತೆಗೆ ತಟ್ಟಲಿದೆ ಇದೀಗ ವಾಟರ್ ಶಾಕ್. ನೀರಿನ ದರ ಹೆಚ್ಚಳಕ್ಕೆ ಜಲಮಂಡಳಿ ಕೂಡ ನಿರ್ಧಾರವನ್ನ ಮಾಡ್ತಾ ಇದೆಯಂತೆ. ಹಾಗಾದ್ರೆ ಜನರಿಗೆ ಬೆಲೆ ಏರಿಕೆ ಮೇಲೆ ಏರಿಕೆ ಆಗ್ತಾ ಇದೆ. ನೀರಿನ ದರ ಹೆಚ್ಚಳಕ್ಕೆ ಜಲಮಂಡಳಿ ಕೂಡ ಇದೀಗ ನಿರ್ಧಾರವನ್ನ ಮಾಡಿದೆ. ಜನವರಿ 2ನೇ ವಾರ ಬೆಂಗಳೂರು ಶಾಸಕರ ಜೊತೆ ಸಭೆಯನ್ನ ನಡೆಸಲಿದೆ. ಸಭೆ ಬಳಿಕ ನೀರಿನ ದರ ಹೆಚ್ಚಳದ ಬಗ್ಗೆ ಕೂಡ ತೀರ್ಮಾನವನ್ನ ಮಾಡಲಾಗುತ್ತೆ. ಬಸ್ ದರ ಏರಿಕೆ ಜೊತೆ ನಾಡಿನ ಜನತೆಗೆ ವಾಟರ್ ಶಾಕ್ ಕೂಡ ಎದುರಾಗಲಿದೆ. ರಾಜ್ಯದ ಜನತೆಗೆ ತಟ್ಟಲಿದೆ ಇದೀಗ ಮತ್ತೊಂದು ಬೆಲೆ ಏರಿಕೆ ಬರೆ. ಸಿಲಿಕಾನ್ ಸಿಟಿಯಲ್ಲಿ ನೀರಿನ ದರ ಏರಿಕೆಯ ಸುಳಿವು ಸಿಗ್ತಾ ಇದೆ. ಜನವರಿ 2ನೇ ವಾರವೇ ದರ ನಿರ್ಧಾರ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನೀರಿನ ದರ ಏರಿಕೆ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಮಾತನಾಡ್ತಾ ಹೇಳ್ತಾ ಇದ್ರು, ಜನವರಿ 2ನೇ ವಾರ ಬೆಂಗಳೂರು ಶಾಸಕರ ಜೊತೆ ಡಿಸಿಎಂ ಸಭೆಯನ್ನ ಮಾಡ್ತಾರೆ. ಬೆಂಗಳೂರಿನ ಎಲ್ಲಾ ಶಾಸಕರಿಗೆ ಪತ್ರವನ್ನ ಕೂಡ ನಾವು ಬರೆದಿದ್ದೀವಿ. ಶಾಸಕರ ಸಭೆ ಬಳಿಕ ನೀರಿನ ದರ ಏರಿಕೆ ಆಗುತ್ತೆ. ಎಷ್ಟು ಪರ್ಸೆಂಟೇಜ್ ಏರಿಕೆ ಆಗುತ್ತೆ ಅನ್ನೋದು ನಿರ್ಧಾರ
ಆಗತ್ತೆ, ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ರಾಮ್ ಪ್ರಸಾದ್ ಮನೋಹರ್ ಜಲಮಂಡಳಿ ಅಧ್ಯಕ್ಷರು ತಿಳಿಸಿದ್ದಾರೆ. ಹಾಗಾದ್ರೆ ಹೊಸ ವರ್ಷದ ಬೆನ್ನಲ್ಲೇ ಜನತೆಗೆ ಈಗ ನೋಡ್ತಾ ಇದ್ರೆ ಸರ್ಕಾರಿ ಬಸ್ ದರ ಏರಿಕೆದು ಒಂದು ಶಾಕ್ ಎದುರಾಗ್ತಾ ಇರುವ ಹೊತ್ತಲ್ಲೇ ವಾಟರ್ ಶಾಕ್ ಕೂಡ ತಟ್ಟುತ್ತಾ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿದೆ. ಮೊದಲನೇ ವಾರ ಬಂದಿದೆ ಅವರ ಒಂದು ಅಧ್ಯಕ್ಷತೆ ಎಲ್ಲ MLAs ಮೀಟಿಂಗ್ ಮಾಡಿ ನಂತರ ನಮ್ಮ ಬೋರ್ಡಲ್ಲಿ ವಿಶೇಷ ಬೋರ್ಡ್ ಮೀಟಿಂಗ್ ಮಾಡಿ ತೀರ್ಮಾನ ತೆಗೆದುಕೊಂಡು MLAಗೆ ಈ ಥರ ನಾವು ಮನವರಿಕೆ ಮಾಡೋದಕ್ಕೆ ನಮ್ಮ ಕಷ್ಟಗಳಿಂದ ಅದನ್ನು ಮಾಡಿದ್ದಾರೆ. ಈಗ ಸದ್ಯಕ್ಕೆ ಪ್ರತಿ ತಿಂಗಳಿಗೆ ಜಲಮಂಡಳಿಗೆ 41 ಕೋಟಿ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗ್ತದೆ. ಅದು ನಮ್ಮ ಏನು ಆದಾಯ ಖರ್ಚಿಗೆ ಮಧ್ಯದಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಬರ್ತಾ ಇದೆ. ಹಾಗಾಗಿ ಈ ಥರ ಹೋದರೆ ಮುಂದಿನ 1 ವರ್ಷಕ್ಕೆ 9 ಕಾರ್ ಸ್ಟೇಜ್ ಆದಮೇಲೆ ಇದು 41 ಕೋಟಿ ಏನಿದೆ 80 ಕೋಟಿ ಆಗುತ್ತೆ ಪ್ರತಿ ತಿಂಗಳು. ಸೊ ಹಂಗೆ ನೋಡಿದರೆ 12 ತಿಂಗಳಿಗೆ ಮಿನಿಮಮ್ ಒಂದು 972 ಕ್ರೋರ್ಸು ನಮಗೆ ಆರ್ಥಿಕ ಹೊರೆಯಾಗುವಂಥ ಒಂದು ಅವಕಾಶ ಇರೋದ್ರಿಂದ 5 ವರ್ಷದಲ್ಲಿ ಅಂದಾಜು 4,800 ಕೋಟಿಯಷ್ಟು ನಮಗೆ ಲಾಸ್ ಆಗುತ್ತೆ. ಈ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ನೀರಿನ ವ್ಯವಸ್ಥೆಯನ್ನು ರಚಿಸುವುದಾಗಲಿ ಅಥವಾ ಮೂಲಭೂತ ಸೌಲಭ್ಯ ಕೊಡುವುದಾಗಲಿ ಭಾಳ ಕಷ್ಟ. ಆದ್ದರಿಂದ ನಾವು